ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾವು ಒಂದು ಕ್ರೇಜಿ ವಿಡಿಯೋ ಮಾಡ್ತಾ ಇದೀವಿ. ಅದೇ ಬನಾನಾ ಈಟಿಂಗ್ ಚಾಲೆಂಜ್. ಇಲ್ಲಿ ನೋಡ್ಬೋದು ನಮ್ಮ ಹತ್ರ ಎಷ್ಟೊಂದು ಬನಾನಾ ಇದೆ. ಟೀಮ್ ಮೆಂಬರ್ಸ್ ಎಷ್ಟು ಜನ ಇದಾರೆ ನೋಡ್ರಿ. ನಮ್ಮ ಕೇಶವ್ ಇದಾರೆ, ಸೃಜನ್, ಧನುಷ್, ಧನುಷ್ ಕೆ, ಸಾಗರ್ ಮತ್ತು ನಾನಿದ್ದೀನಿ. ಇವತ್ತು ನಾವು ಮಾಡ್ತಾ ಇದೀವಿ ಬನಾನಾ ಈಟಿಂಗ್ ಚಾಲೆಂಜ್. ಪರ್ ಪರ್ಸನ್ 3 ಬನಾನಾಸ್ ಆದ್ರೆ ಬರುತ್ತೆ. ಎಷ್ಟು ಕಡಿಮೆ ಟೈಮಲ್ಲಿ ತಿಂತಾರೋ ಅವರು ವಿನ್ನರು. ಲೂಸರ್ಗೆ ಬಂದ್ಬಿಟ್ಟು 2 ಮೆಣಸಿನ್ಕಾಯಿ ತಿನ್ಬೇಕಾಗುತ್ತೆ. ಲಾಸ್ಟ್ ಇಬ್ರು ಬಂದವರು. ಅದೇ ಈ ಚಾಲೆಂಜು. ಬನ್ನಿ, ಲೇಟ್ ಮಾಡಿಲ್ಲ ಈ ಚಾಲೆಂಜ್ ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ. ವಿನ್ನರ್ ನೆಕ್ಸ್ಟ್ ಟೈಮ್ ಕೊಡೋಣ. ವಿನ್ನರ್ ಈ ಟೈಮ್ ಇಲ್ಲ, ವಿನ್ನರ್ ನೆಕ್ಸ್ಟ್ ಟೈಮ್ ಕೊಡೋಣ. ಈ ವಿಡಿಯೋ ಮೇಲೆ ಏನಾದ್ರು ಸಪೋರ್ಟ್ ಕೊಟ್ರೆ ನೆಕ್ಸ್ಟ್ ವಿಡಿಯೋ ಇಂದ ಪ್ಲಾನ್ ಮಾಡೋಣ. ದೊಡ್ಡ ಗಿಫ್ಟ್ ಕೊಡೋಣ ಅಂತೆ, ಆಯ್ತಾ? ಈ ವಿಡಿಯೋದಲ್ಲಿ ನೀವು ನಿಮ್ ಪರ್ಫಾರ್ಮೆನ್ಸ್ ನೋಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದು, ಆಯ್ತಾ? ಸೊ ಗಾಯ್ಸ್, ಇನ್ನು ಯಾರ್ಯಾರು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರದ್ದು ಸಾಕಷ್ಟು ಚಾಲೆಂಜಸ್ ಅನ್ನು ತರ್ತೀವಿ. ಸೊ ಫೈನಲ್ ಆಗಿ ಇವಾಗ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಗೈಸ್, ಇವಾಗ ಫಸ್ಟ್ ಯಾರು ಸೆಕೆಂಡ್ ಯಾರು ಅಂತ ಲೆಕ್ಕ ಹಾಕೋಣ. ಸೊ ಅದಕ್ಕೆ ನಾನು ಇವನನ್ನ ಬಗ್ಸಿ ಬಸ್ ಹೊಡಿತೀನಿ. ಅವನೇ ಯಾರ್ಯಾರ ಹೆಸರು ಹೇಳ್ತಾರೆ ಅವ್ರವ್ರು ಆ ನಂಬರಿಗೆ ಸೆಟ್ ಆಗ್ತಾರೆ. ಇದ್ಯಾರು? ಇದು ಸೃಜನ್. ಇದ್ಯಾರು? ಇದ್ಯಾರು? ಧನುಷ್. ಇದ್ಯಾರು? ಸಾಗರ್. ಕೇಶವ್. ನಾನ್ ಸಿಕ್ಸ್ತ್. ಫಸ್ಟ್ ಸೆಕೆಂಡ್ ಯಾರು? ಥರ್ಡ್ ಧನುಷ್, ಫೋರ್ತ್ ಸೃಜನ್, ಫಿಫ್ತ್ ಕೇಶವ್. ಸೊ ಇವಾಗ ಈ ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಮ್ಮ ಸಾಗರ್ ಪಾರ್ಟಿಸಿಪೇಟ್ ಮಾಡ್ತೀನಿ. ಎಷ್ಟು ನಿಮಿಷದಲ್ಲಿ ಸೊ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಅಡ್ವಾಂಟೇಜ್ ಬಂದ್ಬಿಟ್ಟು ಫಸ್ಟ್ ಇರೋದು ಸಣ್ಣದಿರೋದು ತಿನ್ಬಿಡ್ತಾರೆ. ಲಾಸ್ಟ್ ಬಂದವರಿಗೆ ಟೈಮರ್ ಸೆಟ್ ಆಗಿರುತ್ತೆ. ಯಾರ್ಯಾರು ಎಷ್ಟೆಷ್ಟು ತಿನ್ಬೇಕು ಅಂತ ಟೈಮಿಂಗ್ ಸೆಟ್ ಆಗಿರುತ್ತೆ. ಅದಕ್ಕೆ ಇಬ್ರಿಗೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇರುತ್ತೆ. ವೇಟ್ ಮಾಡಿದಾಗೆ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನೋಡ್ತಾ ಇದೀರಲ್ಲ, ಲೂಸರ್ಸ್ ಬಂದ್ಬಿಟ್ಟು ಈ 4 ಮೆಣಸಿನ್ಕಾಯಿ ಇರುತ್ತೆ. ಲಾಸ್ಟ್ 2 ಲೂಸರ್ಸ್ ನೋಡ್ಕೊಳ್ರಪ್ಪ ಎಲ್ರು. ಲಾಸ್ಟ್ 2 ಲೂಸರ್ಸ್ ನೋಡೋದ್ರೆ. ಸೊ ಇದನ್ನ ಮುಂದೆ ಇಡ್ತೀನಿ. ಇದನ್ನ ನೋಡ್ಕೊಂಡ್ರೆ ಫಾಸ್ಟ್ ಆಗಿ ತಿಂತಾರೆ. ಸೊ ಇವಾಗ ಇಲ್ಲಿ ನಾನು ಟೈಮರ್ ಸ್ಟಾರ್ಟ್ ಮಾಡ್ತೀನಿ. ನೀನ್ ಎಷ್ಟು ಯಾವ್ದು ಬೇಕಾದ್ರೆ ಅದು ಚೂಸ್ ಮಾಡ್ಕೋಬಹುದು. ಸೊ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ಟಾರ್ಟ್. ಸೊ ಗೈಸ್, ಇವಾಗ ಒಂದು ಬಿಗ್ ಮಿಸ್ಟೇಕ್ ಆಗಿದೆ. ನಮ್ ಸಾಗರ್ ಬಂದ್ಬಿಟ್ಟು 42 ಸೆಕೆಂಡ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದ. ಅದು ಸ್ಟೋರೇಜ್ ಖಾಲಿ ಆಗಿರೋದ್ರಿಂದ ನಮ್ಮ ಐಫೋನ್ ಅಲ್ಲಿ ರೆಕಾರ್ಡ್ ಆಗಿಲ್ಲ. ಅದು ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಎಕ್ಸಾಕ್ಟ್ 42 ಸೆಕೆಂಡ್ಸ್ ಎಲ್ರಿಗೂ ಒಪ್ಪಿಗೆ ಮಾಡಿದ್ದಾರೆ. ಒಪ್ಪಿಗೆ ಅಲ್ರೇನ ಎಲ್ರಿಗೂ 42 ಸೆಕೆಂಡ್ಸ್ ಅದು ರೆಕಾರ್ಡ್ ಆಗಿಲ್ಲ ಅಷ್ಟೇ. ಲಾಸ್ಟ್ ಅಲ್ಲಿ ಬೇಕಾದ್ರೆ ಎಲ್ರು ಕ್ರಾಸ್ ಮಾಡ್ತೀರಾ, ಇಲ್ಲ ಬಿಲೋ ಬರ್ತೀರಾ ಅಂದ್ರೆ ಮತ್ತೆ ಕೊಡೋಣ ಬೇಕಾದ್ರೆ ಚಾನ್ಸ್ ನಿಮಗೆ ಫುಟೇಜ್ಗೋಸ್ಕರ. ಸೊ ಇವಾಗ ಸೆಕೆಂಡ್ ಬಂದ್ಬಿಟ್ಟು ನಮ್ ಧನುಷ್ ಅವ್ರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಲೆಟ್ಸ್ ಸಿ ಎಷ್ಟು ಸೆಕೆಂಡ್ಸ್ ಅಲ್ಲಿ ತಿಂತೀರಾ ಅಂತ. ರೆಡಿ? 3, 2, 1 ಸ್ಟಾರ್ಟ್. ಅದು ತಿನ್ಬೇಕು. 15 ಸೆಕೆಂಡ್ಸ್ ಗೆ ಒಂದು ಕಂಪ್ಲೀಟ್ ಮಾಡಿದ್ದಾರೆ. One minute 16 seconds ಆದ್ರೆ ಕಂಪ್ಲೀಟ್ ಮಾಡಿದ್ದಾರೆ. 1 minute 16 seconds ರೆಡಿ ಆಗಿದೆ. ಮೆಣಸಿನ್ಕಾಯಿ ಯಾರಿಗೆ? ಇನ್ನು 4 ಜನ ಇದ್ದಾರೆ. ಇನ್ನು 4 ಜನ ಇದ್ದಾರೆ. ಸೊ 3 ಬಾಯ್ಡ್ ಆದ್ರೆ ಹೆಂಗಿತ್ತು ಬ್ರೋ? ಬನ್ನಿ ಇಲ್ಲಿ ಹೆಂಗಿತ್ತು? ಫಸ್ಟ್ ಟೈಮ್ ಅಲ್ಲ, ಸ್ವಲ್ಪ ಜಾಸ್ತಿ ಏನದು ಅಗಿತೀನಿ. ಅದೇ ಆಗಿರೋದು, ಅದೇ ಫಾಲ್ಟ್ ಆಗಿರೋದು. ಸೊ ಅದೇ. ನೆಕ್ಸ್ಟ್ ಯಾರಪ್ಪ? ನೆಕ್ಸ್ಟ್ ಧನುಷ್ KS ಅವ್ರು ಬರ್ತಾ ಇದ್ದಾರೆ. ಇಂಟು ದಿ ಅಟ್ಯಾಕ್. ಯುವರ್ ಟೈಮ್ ಸ್ಟಾರ್ಟ್ಸ್ ಇನ್ 3, 2, 1 ಗೋ. ಅಕ್ಕಣ್ಣ ಬಿಚ್ಚಕ್ಕೆ 2 ಸೆಕೆಂಡ್ ಮಾಡ್ದ. ಒಂದ್ ಕಂಪ್ಲೀಟ್ ಮಾಡ್ದ. 10 ಸೆಕೆಂಡ್ಸ್ ಒಂದ್ ಬಾಯ ಹಾಕೊಂಡ. ಹೆಂಗಿದೆ? ಟಫ್ ಅನ್ಸ್ತಿದ್ಯಾ? ಆಗುತ್ತಾ? ಸಾಗರನ್ ಮೀಟ್ ಮಾಡ್ತೀಯಾ? ಸಾಗರ್ ಮೇಲೆ ಮಾಡ್ತಾನೆ ಬ್ರೋ. ನುಂಗು ಬೇಕಾದ್ರು
ಡೈರೆಕ್ಟ್ ಚಿಲ್ಲಿ ತಿನ್ಬೇಕಾಗುತ್ತೆ. ಹೇಳಿದೀನಿ ಇಲ್ಲೇ 35 seconds ಕಂಪ್ಲೀಟೆಡ್. ಮುಖ್ಯ ರಂಗ ಹೇಳ್ತೀನಿ. seconds ಅಲ್ಲಿ ಆದ್ರೆ ಕಂಪ್ಲೀಟ್ ಮಾಡಿದ್ದಾರೆ ನಮ್ ಧನುಷ್. ಸೊ ನೀರು ಅಂತೆ ಎದ್ದಳ. ಸೊ ಇಲ್ಲಿ ತನಕ ನಮ್ಮ ರೇಸ್ ಅಲ್ಲಿ ನೋಡೋದಾದ್ರೆ ಫಸ್ಟ್ ಸಾಗರ್ ಇದ್ದಾನೆ, ನೆಕ್ಸ್ಟ್ ಧನುಷ್ ಹೆಚ್ಚು ಇದ್ದಾನೆ, ನೆಕ್ಸ್ಟ್ KS ಸಾರಿ, ಆಮೇಲೆ ಲಾಸ್ಟ್ ಅಲ್ಲಿ ಇರೋ ಧನುಷ್ ಹೆಚ್ಚು ಅಟ್ ಪ್ರೆಸೆಂಟ್ 16 seconds 59 seconds. ಗೈಸ್ ಈಗ ನಮ್ಮ ಸೃಜನ್ ಆದ್ರೆ ಪಾರ್ಟಿಸಿಪೇಟ್ ಮಾಡ್ತಿದ್ದೇನೆ. ಎಷ್ಟು ತಿಂತೀನಿ ಅನ್ಕೊಂಡಿದ್ಯಾ? ನೋಡುವ ಎಷ್ಟಾಗುತ್ತೆ ಅಷ್ಟು. ಎಷ್ಟರಲ್ಲಿ ಅಂದ್ರೆ ಒಂದು ಟಾರ್ಗೆಟ್ ಎಲ್ಲರೂ ಆದ್ರೆ 42 seconds ನ ಬೀಟ್ ಮಾಡ್ತೀನಿ ಅಂತೀನಿ. ಸ್ವಲ್ಪ ಒಳಗಡೆ ಅದು ಫ್ರೇಮ್ ಅಲ್ಲಿ ಬರ್ತಿಲ್ಲ ಅದಕ್ಕೆ. ರೆಡಿ 3 2 1 ಸ್ಟಾರ್ಟ್. ಇದು ಕರೆಕ್ಟ್ ಆಗಿ ಎಕ್ಸಾಕ್ಟ್ 51 seconds ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ನೀನು ಒಬ್ಬ ಬೇಗ ತಿನ್ಬಿಡ್ಲೆ, ನಾನು ತಿಂತೀನಿ ಅಂತ ಬೇಜಾರಾಗಲ್ಲ, ಅವ್ನು ತಿಂತಾನೆ ಅಂತ ಕೇಶವ್ ಮಹಾರಾಜ್ ಅವರೇ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಈಗ ನೋಡ್ಬೇಕು ಎಷ್ಟಾಗುತ್ತೆ ಏನಂತ. ಇನ್ ರೆಡಿ ಬಿಡಮ್ಮ. 3 2 1 In 3 2 1 go. ಮುರಿತಾನ ಬಾಳೆಹಣ್ಣೆ. ನುಂಗ್ಬೇಕು, ಹೊರಗಡೆ ಬಂದ್ರೆ ಮುಗೀತು, ಡಿಸ್ಕ್ವಾಲಿಫೈ. ಇದು ವಾಮಿಟ್ ಮಾಡ್ಕೊಂಡ್ರೆ ಡಿಸ್ಕ್ವಾಲಿಫೈ. 15 seconds ಅಲ್ಲಿ 2 ಮುಗಿಸ್ತೀನಿ. ಇನ್ನೊಂದು ಸೆಕೆಂಡ್ ಡಿಫರೆನ್ಸ್ ಅಲ್ಲಿ ಆಗ ಮುಂದೆ ಇದ್ದಾನೆ. 42 ಇವನು 44. ಬಿಗ್ ಬನಾನಾ ಗೈಸ್ ಇವಾಗ ನಾನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಸೊ ನೋಡಬೇಕು, ಸಖತ್ ಭಯ ಆಗ್ತಿದೆ. ಕುತ್ಕೊಂಡು ಆ ಕಡೆ ಓದ್ತಾರೆ. ಆ ಕಡೆ 3 2 ಸ್ಟಾರ್ಟ್. ಟೈಮರ್ ತೋರ್ಸಕ್ಕಾಗಿ ಮೂರನೇದಾ ನಿಮ್ಮ ಅಭಿಪ್ರಾಯ? ಮೆಣಸಿನಕಾಯಿ ತಿನ್ಬೇಕು ಈಗ. ಸಖತ್ ಕಷ್ಟ ಇದೆ ನುಂಗ್ಬೇಕಾದ್ರೆ. ನಾನು ಒಂದು ಅರ್ದಿಲ್ಲ, ಹಂಗೆ ನುಂಗಿದೀನಿ ಡೈರೆಕ್ಟ್. ಗೈಸ್ ರಿಯಲ್ ವಿನ್ನರ್ ಇವರು ಆಕ್ಚುಲಿ. ಇದೆಲ್ಲ ಬಿಗ್ ಬನಾನಾ. ಇವಾಗ ನೀನ್ ಒಂದ್ಸರಿ ಟ್ರೈ ಮಾಡ್ತೀಯಾ? ಇನ್ನು ನನ್ನ ಬಿಟ್ ಮಾಡಕ್ಕಾಗುತ್ತಾ? 3 ತಿಂದಿದ್ದೀನಿ. ಹೇಳ್ಬೇಕಂದ್ರೆ ಇವ್ರು ಫಸ್ಟ್ ದೊಡ್ಡ ಟ್ರೈ ಮಾಡ್ತೀನಿ. ಫಸ್ಟ್ ಯಾಕೋ ಸೆಕೆಂಡ್ ಒನ್ ಮುಂದೆ ಬರು. ಇವನ್ 3rd, ನಾನ್ 4th, ಅವ್ನ್ 6th. ಸೊ ಇವಾಗ ಧನುಷ್ ಸ್ಕ್ವೇರ್ ಅನ್ನೋರು ಈ ಚಿಲ್ಲೀಸ್ ನ ತಿನ್ನಕ್ ಅಂತ ಹೊರಟಿದ್ದಾರೆ. ಧನುಷ್ ಸ್ಕ್ವೇರ್ ಸಣ್ಣವರಿಂದನೂ ಫ್ರೆಂಡ್ಸ್, ಇವಾಗ ತನಕನೂ ಫ್ರೆಂಡ್ಸ್ ಆಗಿದ್ದಾರೆ. ಎಲ್ಲದರಲ್ಲೂ ಒಂದಾಗೆ ಮಾಡ್ತಾರೆ. ಇವಾಗ ಎರಡನ್ನೂ ಒಂದಾಗಿ ತಿಂತಾರೆ.
ಬನ್ನಿ 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 ಇದನ್ನೆಲ್ಲ ಕ್ಲಿಯರ್ ಮಾಡ್ರಿ. ಇಬ್ರಿಗೆ ಕೊಟ್ಟಿದೀವಿ, ಇಬ್ರು ತ್ರಿಮೂರ್ತಿಗಳ ಇವರು ಕೊಟ್ಟಿದೀವಿ. ರೆಡಿ? ಹಾ. ಏಯ್ ಅವೆಲ್ಲ ಮಾಡಂಗಿಲ್ಲ. ಇಡು ಇಡು ಮೇಲಿಡು ಮೇಲಿಡು. ಇಲ್ಲ bro, ಅದನ್ನ ತಿನ್ಬೇಕು. ಅವೆಲ್ಲ ದೊಡ್ಡದು ನೋಡು. ನನ್ ನೋಡು ಇಲ್ಲಿ ನೋಡ ಅವ್ನ್ ನೋಡ. ಇದನ್ನು ಬಿಡಂಗಿಲ್ಲ. ತಗೋ ಕೈ ಹಿಡ್ಕೋ. ಇದನ್ನು ಬಿಡಂಗಿಲ್ಲ. ಫೇರ್ ಇಸ್ ಫೇರ್, ಫೇರ್ ಇಸ್ ಫಾರ್ ಆಲ್, ರೂಲ್ ಇಸ್ ರೂಲ್, ರೂಲ್ ಇಸ್ ಫಾರ್ ಆಲ್. ಇದು ನೋಡ್ರಿ, ಇದನ್ನು ಬಿಡ್ತಾ ಇಲ್ಲ ಇವನಿಗೆ. ನನ್ ನೋಡ್ರಿ ಬ್ರೋ ಒಂಚೂರು ಇಲ್ಲ. ನಿಂಗೆ ತೋರಿಸಿ ಬ್ರೋ. ಹಾ, ಇದು ಚೊಟ್ಟು ಈಗ ಇಲ್ಲೇ ಇದಾವೆ. ನೀಟಾಗಿ ತಿನ್ರಿ. ದೂರ ಹೋಗು, ದೂರ ಹೋಗು, ದೂರ ಹೋಗು. ಇನ್ನೊಂದು ಬೇಗ ತಿನ್ನ. ಒಂದ್ಸತಿ ತಿಂದ್ರೆ ಡೈರೆಕ್ಟ್ ಬಾಳೆಹಣ್ಣು ಕೊಡ್ತೀನಿ ಬಾಯಿಗೆ. ತಿನ್ನ ತಿನ್ನ. ನಾನು ಮೈಕ್ ಇಡ್ತಾ ಇರೋದು. ಇನ್ನೇನ್ ಮಾಡಕ್ ಆಗಲ್ಲ ಈಗ. ನೀರು ಪಾಪ ಹೇಳ್ತೀಯ ನಾನು. ಸೊ ಗೈಸ್, ಹಿಂದಕ್ಕೆ ಹೋಗು. ಇದು ಈ ವಿಡಿಯೋ ಬಂದ್ಬಿಟ್ಟು, ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೋಸ್ಕರ ತುಂಬಾ ಕಷ್ಟಪಟ್ಟಿದೀವಿ. ರಿಯಾಕ್ಷನ್ ಹೇಳ್ರಿ. ನಾವು ಬರುವಂತೇನೋ ಸರಿ ಸರಿ. ಇನ್ನೊಂದ್ಸತಿ ಕಾಂಪಿಟೇಷನ್ ಮಾಡಲ್ಲ ಸರ್. ಕಾಂಪಿಟೇಷನ್ ಮಾಡಲ್ಲ. ಇನ್ನೊಂದ್ಸತಿ ಸೋಲ್ತೀಯಾ? ಸೋಲಂಗ್ ಮಾಡ್ತೀಯಾ? ಮಾಡ್ಲೇಬೇಕು. ಕ್ಯಾಮ್ರಾಮನ್ ಇವತ್ತು ಯಾರಿದ್ರು? ಯಾರು ಇರ್ಲಿಲ್ಲ. CS ಇಲ್ಲ, SS ಇಲ್ಲ, ಎರಡು ಇಲ್ಲ. ಹೊಟ್ಟೆ ನೆಕ್ಸ್ಟ್ ಟೈಮ್ ಇಂದ ಬೇಗ ತಿನ್ನಕ್ ಟ್ರೈ ಮಾಡ್ತೀರಾ? ಸೊ ಇದು ಈ ವಿಡಿಯೋ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಎಷ್ಟು ಸತಿ ಹೇಳ್ತೀರಾ ನನಗೆ ಗೊತ್ತಾಗ್ತಿಲ್ಲ. ಸೊ ಅವನಿಗೆ ಗೊತ್ತಾಗ್ತಿಲ್ಲ, ಗೊತ್ತಿರುತ್ತೆ ಏನ್ ಮಾಡ್ಬೇಕು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಸೊ ಗೈಸ್, ಸೃಜನಿಗೆ ತಟ್ಕೊಳಲಾರ್ದೆ ಅವನಿಗೊಂದು ಬಾಯಿಗೆ ಇಡ್ತಾ ಇದ್ದಾನೆ ಲಾಲಿಪಾಪು. ಡೈರಿ ಮಿಲ್ಕ್ ಇಂದ ವಿನ್ನರ್ಗೆ ಏನಿಲ್ಲ, ಲೂಸರಿಗೆ ಇಷ್ಟಂತ ಹೊಟ್ಟೆ ನೋವು ಉರಿತೈತಲ್ಲ, ಅದನ್ನ ಹೇಳು. ಹೊಟ್ಟೆ ಯಾರಿಗೂ ಉರಿತಿಲ್ಲ, ಅವೆಲ್ಲ ಗೊತ್ತಿಲ್ಲ. ಇವೆಲ್ಲ ಕಟ್ ಮಾಡ್ತೀನಿ.